ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ವಿಡಿಯೋ ಬಿಟ್ಟ ಕಮಲ ಪಡೆ ಈಗ ಲೋಕಸಭಾ ಚುನಾವಣೆ ಬೆನ್ನಲ್ಲೇ ಸೇಡ್ ತೀರಿಸ್ಕೊಳ್ಳೋದಿಕ್ಕೆ ಸಿದ್ದರಾಮಯ್ಯ ಎಂಥ ಕೆಲಸ ಮಾಡ್ತಿದ್ದಾರೆ ಅಂತ ಕಿಡಿಕಾರ್ತಾ ಇರುವಂತಹ ಬಿಜೆಪಿ ಈಗ ಕೈಗೆತ್ತಿಕೊಂಡಿರೋ ಅಸ್ತ್ರ ಯಾವುದು? ಸರ್ಕಾರದ ವಿರುದ್ಧ ಕೈ ಯಾವ ಬಾಣವನ್ನ ಬಿಜೆಪಿಯತ್ತ ಮೋದಿಯತ್ತ ಬಿಟ್ಟಿತ್ತೋ ಅದೇ ಈಗ ತಿರುಗು ಬಾಣವಾಗ್ತಾ ಇದೆಯಾ? ಹಾಗಾದ್ರೆ ಸಿದ್ದರಾಮಯ್ಯ ಒಂದು ವಿಡಿಯೋ ಯಾಕೀಗ ಸಂಚಲನ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಬಿಜೆಪಿ ಎತ್ತಿರುವ ಪ್ರಶ್ನೆಗೆ, ಬಿಜೆಪಿಯ ಈ ಆಕ್ರೋಶಕ್ಕೆ ಕಿಡಿಯಾಗಿದ್ದಾರೆ ಸಿದ್ದರಾಮಯ್ಯ. ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿಯ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ. ಜಟಾಪಟಿ ಜೋರಾಗಿದೆ. ಕೈಕಮಲದ ನಡುವೆ ಕೆಸರಚಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಈಗ ಏಕಾಏಕಿ ರಿಸಲ್ಟ್ ಬೆನ್ನಲ್ಲೇ ದರ ಏರಿಕೆ ಮಾಡಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಬಿಜೆಪಿ ನೆನಪಿಸ್ತಾ ಇದೆ, 13 ತಿಂಗಳಾಯ್ತು ನೀವು ಬಂದು, ನಾವು ಬೆಲೆ ಇಳಿಸ್ತೀವಿ ಅಂತ ಹೇಳ್ಕೊಂಡು ಬಂದಿದ್ರಿ, ಆದ್ರೆ ಈಗೇನ್ ಮಾಡಿದ್ರಿ ನೋಡಿ, ಬೆಲೆ ಏರಿಸಿದ್ದೀರಾ ಅಂತ ಚಾಟಿ ಬೀಸ್ತಾ ಇದೆ. ಜನರಿಂದಾನೇ ಕಿತ್ಕೊಂಡು ಜನರ ಜೇಬಿಗೆ ಇಟ್ಟು ಯಾವ ರೀತಿ ಮೋಸ ಮಾಡ್ತಿದೆ ಸರ್ಕಾರ ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಈಗ ಕಮಲ ಪಡೆ ಮುಂದಾಗಿರೋದು. ಇದರ ನಡುವೆ ಒಂದು ವಿಡಿಯೋ ಸಖತ್ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯನವರು ಹಿಂದೆ ಏನು ಹೇಳಿದ್ರು ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ, ಈಗ ನೋಡಿ ಸುಮಾರು ಜನ ನಾವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಗ್ಯಾರಂಟಿ ಎಫೆಕ್ಟಾ ಅನ್ನೋ ರೀತಿ ಒಂದು ರಿಪೋರ್ಟ್ ಅನ್ನ ಮೊನ್ನೆ ನಿಮ್ಮ ಮುಂದೆ ಇಟ್ಟಿದ್ವಿ. ಬಹಳಷ್ಟು ಜನ ಕಮೆಂಟ್ ಹಾಕಿದ್ರಿ. ಅದಕ್ಕೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದೀವಿ. ನಿಮಗೆ ಜರ್ನಲಿಸಮೇ ಗೊತ್ತಿಲ್ಲ, ಬೆಲೆ ಏರಿಕೆ ಹೇಗಾಗುತ್ತೆ ಪೆಟ್ರೋಲ್ದು, ಅಲ್ಲಿ ಕ್ರೂಡ್ ಆಯಿಲ್ ಜಾಸ್ತಿ ಆದ್ರೆ ಆಗೋದಲ್ವಾ, ಇಲ್ಲಿ ಸಿದ್ದರಾಮಯ್ಯನವ್ರು ಜಾಸ್ತಿ ಮಾಡಿದ್ದ ಅಂತ. ಇದು ಸ್ಟೇಟ್ ಗವರ್ಮೆಂಟ್ ಹಾಕಿರುವಂತ ಮೌಲ್ಯವರ್ಧಿತ ತೆರಿಗೆ. ಎಷ್ಟು ತೆರಿಗೆ ಹೆಚ್ಚಾಗಿದೆ ನೋಡಿ. ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲಿನ ಮೌಲ್ಯವರ್ಧಿತ ತೆರಿಗೆಯನ್ನ 29.84%, ಡೀಸೆಲ್ ಮೇಲಿನ ತೆರಿಗೆಯನ್ನ 18.44% ಹೆಚ್ಚಳ ಮಾಡಿರೋದು. ಇದು ರಾಜ್ಯ ಸರ್ಕಾರ ಹಾಕಿರುವಂತಹ ತೆರಿಗೆ. ಇನ್ನು ಪೆಟ್ರೋಲ್ ಡೀಸೆಲ್ GST ಅಂಡರ್ ಇಲ್ಲ. ಸೊ ರಾಜ್ಯ ಸರ್ಕಾರನೂ ಇಂತಿಷ್ಟು ತೆರಿಗೆ ಹಾಕತ್ತೆ, ಕೇಂದ್ರನೂ ಹಾಕತ್ತೆ. ಆ ಸೆಸ್ಸು ಈ ಸೆಸ್ಸು ತುಂಬಾ ಬಹಳಷ್ಟು ಲೆಕ್ಕಾಚಾರ ಇದೆ. ಒಂದು ಪ್ರೈಸ್ ನಾವು ಏನು ಕೊಟ್ಟು ಬರ್ತೀವಲ್ಲ ಪೆಟ್ರೋಲ್ ಬಂಕ್ ಹೋಗಿ, ಅಲ್ಲಿ ಸ್ಪ್ಲಿಟ್ ಮಾಡಿ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಸೊ ಇದು ರಾಜ್ಯ ಸರ್ಕಾರ ಹಾಕಿರೋ ಟ್ಯಾಕ್ಸು. ಇದಕ್ಕೀಗ ಬಿಜೆಪಿ ಮುಗಿಬೀಳ್ತಾ ಇದೆ. ಅವತ್ತು ಮೋದಿ ಸರ್ಕಾರದ ವಿರುದ್ಧ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಬಾಯಿ ಬಡ್ಕೊಂಡಿದ್ದ ಕಾಂಗ್ರೆಸ್ಸಿಗರು ತಮ್ಮದೇ ಸರ್ಕಾರದಲ್ಲಿ ನೋಡಿ ಏನು ಮಾಡ್ತಿದ್ದಾರೆ ಅಂತ ಈ ವಿಡಿಯೋವನ್ನ ಬಿಟ್ಟಿದ್ದು ಸಖತ್ ವೈರಲ್ ಆಗ್ತಾ ಇದೆ. ಇವತ್ತು ಇದರ ಬೆಲೆ, ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡಿಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ತರಕಾರಿ ಇರ್ಬೋದು, ಹಣ್ಣಿರ್ಬೋದು, ರೈತರು ಕೊಂಡ್ಕೊಳ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಇವೆಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ. ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ? ಊಟಕ್ಕಿಲ್ಲ ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರನ್ನಾಗ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ, ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಮೂಲ ಬೆಲೆ 35-36 ರೂಪಾಯಿ, ಟ್ಯಾಕ್ಸು 60-65 ರೂಪಾಯಿ. ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಜನರ ರಕ್ತ ಇರ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ಇನ್ನು ಬಿಜೆಪಿಯವರು ಮಾಡ್ತಿರೋ ಪ್ರಶ್ನೆ ಈ ರೀತಿ ಇದೆ. ಹಾಲಿನ ದರವನ್ನ ಹೆಚ್ಚಳ ಮಾಡಿದ್ರಿ, ರೈತರಿಗೆ ಕೊಡುವಂತ ಬೆಂಬಲ ಬೆಲೆಯನ್ನ ಮರೆತು ಬಿಟ್ರಿ ನೀವು. ರೈತರಿಗೆ ಯಾವ್ದಾದ್ರು ಒಂದು ಜಾಸ್ತಿ ಮಾಡಿ ಅದರ ಭಾಗವನ್ನು ರೈತರಿಗೆ ಸಿಗುವಂತ ಮಾಡ್ಬೇಕು, ಅದನ್ನ ಮರ್ತು ಬಿಟ್ರಿ ನೀವು. ಆಲ್ಕೋಹಾಲು ಜಾಸ್ತಿ ಮಾಡಿದ್ರಿ, ಹಾಲಿನ ದರವನ್ನು ಜಾಸ್ತಿ ಮಾಡಿದ್ರಿ. ಎಲ್ಲೆಲ್ಲಿ ದರ ಏರಿಸಬಹುದು ಅಂತ ಕಾಯ್ಕೊಂಡಿದ್ದೀರಿ. ರುಚಿ ಹತ್ತು ಬಿಟ್ಟಿದೆ ನಿಮಗೆ ದರ ಏರಿಸುವ, ತೆರಿಗೆ ಏರಿಸುವಂತಹ
ಒಂದು ದಾರಿ ಸಿಕ್ಕಿಬಿಟ್ಟಿದೆ ನಿಮಗೆ ಗ್ಯಾರಂಟಿ ಸಮಸ್ಯೆಯನ್ನ ಪರಿಹರಿಸ್ಕೊಳ್ಳೋಕೆ ಅಂತ ಮುಗಿಬೀಳ್ತಾ ಇದೆ. ಪೆಟ್ರೋಲ್ ದರ ಹೆಚ್ಚಾದ್ರೆ ಎಲ್ಲಾ ದರ ಹೆಚ್ಚಾಗುತ್ತೆ ಅಂತ ಅವತ್ತು ಇಷ್ಟಿಷ್ಟುದ್ದ ಪಾಠ ಮಾಡಿದ್ರಿ. ಮೊದಲೇ ನೀವು ಎಕ್ಸ್ಪರ್ಟ್, ಆರ್ಥಿಕತೆ ಎಕ್ಸ್ಪರ್ಟ್ ಇದ್ದೀರಿ, ಇದೆಲ್ಲ ನಿಮ್ಗೆ ಅರ್ಥ ಆಗಲ್ವಾ ಅಂತ ಈಗ ಕಮಲ ಪಡೆ ಮುಗಿಬೀಳ್ತಾ ಇರೋದು. ಕೈಯತ್ತ ಅಧಿಕಾರಕ್ಕೆ ಬಂದ ತಕ್ಷಣ ಈ ತರ ಬಣ್ಣ ಬದಲಿಸ್ತಿದ್ದೀರಲ್ಲ ಉಸಿರು ಬಳ್ಳಿ ಸಿದ್ದರಾಮಯ್ಯನವರೇ ಅಂತ ಬಿಜೆಪಿ ಮುಗಿಬೀಳ್ತಿದೆ. ಸಿಟಿ ರವಿ, ಆರ್ ಅಶೋಕ್, ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಪ್ರಮುಖರೆಲ್ಲ ಸಿದ್ದರಾಮಯ್ಯ ವಿರುದ್ಧ ಒಂದೊಂದೇ ವಾಗ್ಬಾಣವನ್ನ ಬಿಡ್ತಾ ಇದ್ದಾರೆ. 100 ರೂಪಾಯಿ ಸ್ಟಾಂಪ್ ಡ್ಯೂಟಿ DKಶಿ ವಸೂಲಿ ಮಾಡ್ತಿದ್ದಾರೆ. ನೀರು ಕೊಡೋ ಯೋಗ್ಯತೆ ಇಲ್ಲ, ನೀರಿನ ದರವನ್ನ ಜಾಸ್ತಿ ಮಾಡ್ತೀರಾ. ಬೇಸಿಗೆಯಲ್ಲಿ ಏನು ಒದ್ದಾಡ್ತು ನಮ್ಮ ಬೆಂಗಳೂರು ಅಂತ ಗೊತ್ತು, ಆದ್ರೆ ನೀರಿನ ದರವನ್ನ ಜಾಸ್ತಿ ಮಾಡ್ತೀರಾ, ನಿಮ್ಮದೇನು ನಾಲ್ಗೆನಾ ಅಂತ ಆಕ್ರೋಶ ಹೊರ ಹಾಕ್ತಿರೋದು. ಹಾಗೆ ಜನ ಈಗ ಅರ್ಥ ಮಾಡ್ಕೊಂಡಿದ್ದಾರೆ ಗ್ಯಾರಂಟಿ ಎಫೆಕ್ಟ್ ಏನು ಅನ್ನೋದು ತುಂಬಾ ಬೇಗ ಗೊತ್ತಾಗಿದೆ. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ಸ್ ಬಂದಿಲ್ಲ ಅಂತ ಜನರ ಮೇಲೆ ದ್ವೇಷ ತೀರಿಸ್ಕೊಳ್ಳೋಕೆ ಹೊರಟಿದ್ದೀರಾ ಅಂತ ಬಿಜೆಪಿ ಈ ಹೋರಾಟದಲ್ಲಿ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಾ ಇರೋದು. ಈಗ ಸರ್ಕಾರಕ್ಕೆ ಇದನ್ನ ಸಮರ್ಥನೆ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ನೋಡಿ ಸಿದ್ದರಾಮಯ್ಯನವರು ಏನ್ ಹೇಳ್ತಿದ್ದಾರೆ, ಕೊಡ್ತಾ ಇರೋ ಉತ್ತರ ಏನಪ್ಪಾ ಅಂತ ಕೇಳಿದ್ರೆ, ಇದಕ್ಕೂ ಲೋಕಸಭಾ ಚುನಾವಣೆಗೂ ಏನು ಸಂಬಂಧ ಇಲ್ಲ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ತೈಲ ಬೆಲೆ ಏರಿಕೆ ಆಗಿತ್ತಲ್ಲ. ದರ ಏರಿಕೆ ಆದ ಮೇಲೂ ರಾಜ್ಯದಲ್ಲಿ ತೈಲ ಬೆಲೆ ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಗಿಂತ ಕಡಿಮೆನೇ ಇದೆ. ಸೌತ್ ಸ್ಟೇಟ್ಸ್ ಅಲ್ಲೆಲ್ಲ ಇದಕ್ಕಿಂತ ಜಾಸ್ತಿ ಇದೆ. ಕೇಂದ್ರ ಸರ್ಕಾರವೇ ತೈಲದ ಮೇಲಿನ ಅಬಕಾರಿ ಸುಂಕವನ್ನು ಜಾಸ್ತಿ ಮಾಡ್ತಿರತ್ತಲ್ಲ, ಅವರೇ ಇಳಿಸ್ಲಿ, ಕೇಂದ್ರ ಸರ್ಕಾರ ಮೋದಿ ಗೌರ್ಮೆಂಟೇ ಕಡಿಮೆ ಮಾಡ್ಲಿ, ನಮ್ಮನ್ನ ಯಾಕೆ ಕೇಳ್ತಿದ್ದೀರಿ ಅಂತ ತಿರುಗಿಸಿ ಕೊಡ್ತಾ ಇರೋದು. ಸೊ ಬಿಜೆಪಿ ಕಾಂಗ್ರೆಸ್ನ ನಡುವೆ ತೈಲ ಜಟಾಪಟಿ ಜೋರಾಗಿದೆ. ಬೆಲೆ ಏರಿಕೆ ಯಾವ ರೀತಿ ಜನರನ್ನ ಹೈರಾಣ ಮಾಡುತ್ತೆ ಈ ತೈಲ ದರದಿಂದ ಅಂತ ಉದ್ದುದ್ದ ಭಾಷಣ ಬಿಗಿದಿದ್ದಂತಹ ಸಿದ್ದರಾಮಯ್ಯನವರೇ ಈಗ ಈ ನಡೆಗೆ ಮುಂದಾಗಿರೋದು ಮಾತ್ರ ಬಿಜೆಪಿಗರಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.